ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA 4th ಸೆಮಿಸ್ಟರ್ನಲ್ಲಿ ಬರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಲೇಖನ ತಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲಿಕ ಸಂತೋಷ ಅನ್ನೋ ಲೇಖನದ ಮೇಲೆ ಕೇಳುವಂಥ 2 ಅಂಕ 5 ಅಂಕ ಹಾಗೂ 10 ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿ ಇರುತ್ತೆ, ಉತ್ತರಗಳು ಯಾವ ಬರೀಬೇಕು, ಕೀ ಉತ್ತರಗಳು ಏನಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಸೊ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ. ಮೆಂಬರ್ಶಿಪ್ ತೆಗೆದುಕೊಳ್ಳೋದ್ರಿಂದ ನಿಮಗೆ ಎಲ್ಲ ವಿಷಯಗಳ ಎಲ್ಲ ಸೆಮಿಸ್ಟರ್ಗಳ ಏನು ಕ್ಲಾಸಸ್ಗಳಿರುತ್ತೆ ನಿಮಗೆ ಉಚಿತವಾಗಿ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ. ಸೊ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ PDF ನೋಟ್ಸ್ ಸಿಗುತ್ತೆ, ವಿಡಿಯೋ ಕ್ಲಾಸಸ್ ಸಿಗುತ್ತೆ, ಆಡಿಯೋ ಕ್ಲಾಸಸ್ಗಳು ಕೂಡ ಸಿಗುತ್ತೆ. ಹಾಗೆಯೇ ಎಕ್ಸಾಮ್ಗೆ ಬಿದ್ದಂಥ ಫಿಕ್ಸ್ ಕ್ವಶನ್ಸ್ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಮತ್ತು ಹೇಗೆ ಶಾರ್ಟ್ಕಟ್ಟಾಗಿ ನೀವು ನೆನಪಿಟ್ಕೋಬೇಕು ಅನ್ನೋದನ್ನು ಕೂಡ ನಾವು ಅದರಲ್ಲಿ ಹಾಕ್ತೀವಿ. ಅಂದರೆ 4-5 ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ನೆನಪಿಟ್ಕೊಳ್ಳುವಂಥ ಶಾರ್ಟ್ಕಟ್ ವಿಧಾನಗಳನ್ನ ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಈಗ ನೋಡ್ತಾ ಹೋಗೋಣ. ಲೇಖನದ ಹೆಸರು ತತ್ಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲಿಕ ಸಂತೋಷ. ಹೆಸರಿನಲ್ಲೇ ಇದೆ. ಅಂದರೆ ನಮಗೆ ತಕ್ಷಣದ ಸಂತೋಷ ಒಳ್ಳೆಯದು, ದೀರ್ಘಕಾಲದ ಮುಂದೆ ಸಿಗುವಂಥ ದೀರ್ಘಕಾಲದ ಸಂತೋಷ ಒಳ್ಳೆಯದು ಅನ್ನೋದೇ ಈ ಲೇಖನದ ಆಶಯ. ಮೊದಲಿಗೆ 2 ಅಂಕದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ತಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲೀನ ಸಂತೋಷ ಲೇಖನವನ್ನು ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು? ದೀಪಾ ಹಿರೇಗುತ್ತಿ ಇದನ್ನು ಬರೆದವರು. ಇವರು ಉತ್ತರ ಕನ್ನಡ ಜಿಲ್ಲೆಯವರು. ದೀಪಾ ಹಿರೇಗುತ್ತಿಯವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. ದೀಪಾ ಹಿರೇಗುತ್ತಿಯವರು ಫೆಬ್ರವರಿ 27, 1985ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಿರೇಗುತ್ತಿ ಊರಿನಲ್ಲಿ ಜನಿಸಿದರು. ದೀಪಾ ಹಿರೇಗುತ್ತಿಯವರ ಶಿಕ್ಷಣವೇನು? ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ಈ 3 ಭಾಷೆಗಳಲ್ಲಿ MA ಪದವಿಯನ್ನು ಪಡೆದುಕೊಂಡಿದ್ದಾರೆ. ದೀಪಾ ಹಿರೇಗುತ್ತಿಯವರ ವೃತ್ತಿ ಏನು? ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಇಂಗ್ಲೀಷ್ ಲೆಕ್ಚರ್ ಇದ್ದಾರೆ ಅವರು, PU ಕಾಲೇಜದ್ದು. ದೀಪಾ ಹಿರೇಗುತ್ತಿಯವರ ಕವನ ಸಂಕಲನಗಳನ್ನು ಹೆಸರಿಸಿರಿ. ನಾನು ನೀನು, ಸೋಲೆಂಬ ಗೆಲುವು. ದೀಪಾ ಹಿರೇಗುತ್ತಿಯವರ ಕಥಾ ಸಂಕಲನ ಯಾವುದು? ಸರಹದ್ದು. ದೀಪಾ ಹಿರೇಗುತ್ತಿಯವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಯಾವುವು? ಗೀತಾದೇವಿ ದತ್ತಿ ಪ್ರಶಸ್ತಿ, ನೀಲಗಂಗಾ ದತ್ತಿ ಪ್ರಶಸ್ತಿ. ಇನ್ನು ಸಂಕ್ಷಿಪ್ತ ಕವಿ ಪರಿಚಯ. ಅಂದರೆ 5 ಅಂಕಕ್ಕೆ ಕವಿ ಹೆಸರು ಕೊಟ್ಟಿರ್ತಾರೆ. ಅಂದರೆ ಬರೀ ದೀಪಾ ಹಿರೇಗುತ್ತಿ ಅಂತ ಲೇಖಕರ ಹೆಸರು ಕೊಟ್ಟಿರ್ತಾರೆ. ಆಗ ನೀವು ಕವಿ ಪರಿಚಯವನ್ನು ಬರೀಬೇಕಾಗತ್ತೆ. ಅದನ್ನು ಬರೆಯುವ ವಿಧಾನವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಅವರ ಹೆಸರನ್ನು ಬರೀಬೇಕು. ಕವಿ ಹೆಸರು ದೀಪಾ ಹಿರೇಗುತ್ತಿ. ಅವರ ಜನನ ಬಗ್ಗೆ ಬರೀಬೇಕಾಗತ್ತೆ. ಫೆಬ್ರವರಿ 27, 1985. ಅವರ ಜನ್ಮಸ್ಥಳ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಹಿರೇಗುತ್ತಿ ಗ್ರಾಮ. ಅವರ ವೃತ್ತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಕೊಪ್ಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿದ್ದಾರೆ. ಅವರು ಬರೆದಂಥ ಲೇಖನಗಳು ನಾನು ನೀನು, ಸೋಲೆಂಬ ಗೆಲುವು, ಸರಹದ್ದು. ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಗೀತಾದೇವಿ ದತ್ತಿ ಪ್ರಶಸ್ತಿ, ನೀಲಗಂಗಾ ದತ್ತಿ ಪ್ರಶಸ್ತಿ. ಇನ್ನು ಲೇಖನದ ಮೇಲೆ ಯಾವುದೇ 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ನಾವು ಬರಿಬೇಕಾಗಿರುವಂಥ ಉತ್ತರಗಳನ್ನ ನೋಡ್ತಾ ಹೋಗೋಣ. ಯಾವುದೇ ಪ್ರಶ್ನೆ ಬರಲಿ, ಈ ಲೇಖನದ ಮೇಲೆ ನೀವು ಬರಿಬೇಕಾಗಿರುವಂಥ ಕೀ ಉತ್ತರಗಳು ಯಾವಿರಬೇಕು? ಮೊದಲನೇದ್ದು, ಎಲ್ಲರಿಗೂ ಬೇಕಿರುವುದು ತಕ್ಷಣದ ಸಂತೋಷ, ತುರ್ತು ಜನಪ್ರಿಯತೆ, ಅರ್ಜೆಂಟ್ ಶ್ರೀಮಂತಿಕೆ, ಎಲ್ಲವೂ ಬೇಗನೆ ಸಿಕ್ಕಬೇಕು, ಸುಲಭವಾಗಿ ದಕ್ಕಬೇಕು. ಯೂಟ್ಯೂಬ್ ವಿಡಿಯೋ ಶುರುವಾಗಲು 10 ಸೆಕೆಂಡು ಹೆಚ್ಚು ತೆಗೆದುಕೊಂಡರೆ ನಮಗೆ ನೋಡುವ ತಾಳ್ಮೆ ಇಲ್ಲ, ವಿಡಿಯೋನ ಸ್ಕ್ರೋಲ್ ಮಾಡುತ್ತೇವೆ. ಟ್ರಾಫಿಕ್ನಲ್ಲಿ ಹಸಿರು ದೀಪ ಹತ್ತಿದಾಗ ಮುಂದಿನವರು ವಾಹನ ಚಲಾಯಿಸಲು 20 ಸೆಕೆಂಡ್ ತಡ ಮಾಡಿದರೆ ಕೆಳತುಟಿ ಹಲ್ಲಿನಿಂದ ಕಚ್ಚಿ ಹಿಡಿದು ಹಾರ್ನ್ ಮಾಡುತ್ತೇವೆ. ಮನೆಯಲ್ಲಿ ನೀರು ಕೇಳಿದಾಗ ತರಲು 30 ಸೆಕೆಂಡ್ ತಡವಾದರೆ ಸಿಟ್ಟು ಆಗುತ್ತೇವೆ. ಮನೆಯ ಕರೆಗಂಟೆಯನ್ನು ಒತ್ತಿದಾಗ ಬಾಗಿಲು ತೆರೆಯಲು 3/4 ನಿಮಿಷ ಹೆಚ್ಚಾದರೆ ತಾಳ್ಮೆ ಕಳೆದುಕೊಳ್ಳುತ್ತೇವೆ. ಸೊ ಈ ಪ್ಯಾರಾಗ್ರಾಫಿನಲ್ಲಿ ಏನಿದೆ ಅಂದರೆ, ಈ ಪಾಯಿಂಟ್ನಲ್ಲಿ ಏನಿದೆ ಅಂದರೆ, ನಮ್ಮ ಸ್ವಭಾವ ಏನಾಗಿದೆ? ನಮಗೀಗ ತಕ್ಷಣದ ಸಂತೋಷ ಬೇಕು, ಜನಪ್ರಿಯತೆ ಬೇಕು, ಜನರೆಲ್ಲರೂ ನಮ್ಮನ್ನು ಗುರುತಿಸಬೇಕು, ಅರ್ಜೆಂಟ್ ಶ್ರೀಮಂತಿಕೆ ಬೇಕು, ಬೇಗನೆ ನಮಗೆ ಶ್ರೀಮಂತಿಕೆ ಬರಬೇಕು. ಸೊ ಈ 3 ನಮ್ಮ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಈ 3 ತುಂಬ್ಕೊಳ್ಳೋದು ಬಂದಿದೆ ಅಂತ ಲೇಖಕರು ಒಂದಿಷ್ಟು ಉದಾಹರಣೆ ಕೊಟ್ಟು ನಮಗೆ ಪ್ರೂವ್ ಮಾಡ್ತಾ ಇದ್ದಾರೆ ಈ ಗುಣ ನಮಗಿದೆ ಅಂತ. ಹೇಗಂದರೆ, ಯಾವುದಾದ್ರೂ ಒಂದು ಯೂಟ್ಯೂಬ್ನಲ್ಲಿ ನಾವು ವಿಡಿಯೋ ಪ್ಲೇ ಮಾಡಿದಾಗ ಅದೇನಾದರೂ 10 ಸೆಕೆಂಡ್ ಬಫರಿಂಗ್ ಆದರೆ ಆ ವಿಡಿಯೋ ಬಿಟ್ಟು ಬೇರೆ ವಿಡಿಯೋಗೆ ಹೋಗ್ಬಿಡ್ತೀವಿ. 10 ಸೆಕೆಂಡ್ ಕಾಯುವಂಥ ತಾಳ್ಮೆ ನಮಗಿಲ್ಲ. ಟ್ರಾಫಿಕ್ನಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಾಗ ಗಾಡಿ ಮುಂದಿನವನು ಚಲಾಯಿಸೋದು 10 ಸೆಕೆಂಡ್ ಲೇಟ್ ಮಾಡಿದರೆ ಸಿಟ್ಟಿನಿಂದ ಹಾರ್ನ್ ಬಾರಿಸ್ತೀವಿ. ಮನೆಯಲ್ಲಿ ನೀರು ಕೇಳಿದಾಗ ತರೋದಕ್ಕೆ ಒಂದು 20 ಸೆಕೆಂಡ್ ಲೇಟ್ ಆದರೆ ಸಿಟ್ಟಾಗ್ತೀವಿ. ಮನೆ ಡೋರ್ ಬೆಲ್ ರಿಂಗ್ ಆದಾಗ ನಾವು ಡೋರ್ ತೆಗೆಯೋದಕ್ಕೆ ಒಂದು 20-30 ನಿಮಿಷ ಲೇಟ್ ಮಾಡಿದ್ರೆ ಆಗಲೂ ಕೂಡ ನಾವು ತುಂಬ ಸಿಟ್ಟಾಗ್ತೀವಿ. ಸೊ ತಾಳ್ಮೆನೇ ಇಲ್ಲ ನಮಗೆ. ಅದನ್ನು ಲೇಖಕರು ಹೇಳ್ತಾ ಇದ್ದಾರೆ. ಇಂದು ಶಿಸ್ತಿನಿಂದ 1-2 ಗಂಟೆ ಓದಿದರೆ ಸಾಕು, ಕನಿಷ್ಠ 95 ಅಂಕ ಗಳಿಸಬಲ್ಲ ಸಾಮರ್ಥ್ಯವಿದೆ. ಆದರೆ ವರ್ಷವಿಡೀ ಮೊಬೈಲ್ನಲ್ಲಿ ಮುಳುಗಿ 70-80 ಅಂಕಗಳಿಗೆ ತೃಪ್ತಿ ಪಡುತ್ತಿದ್ದೇವೆ. 70 ಅಂಕ ಗಳಿಸಬಲ್ಲವರು 50ಕ್ಕೆ ತೃಪ್ತಿ ಪಡುತ್ತಿದ್ದಾರೆ.
60 ಗಳಿಸಬಲ್ಲವರು 35ಕ್ಕೆ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಪ್ರಶ್ನೆ ಪತ್ರಿಕೆಗಳು ಸುಲಭವಾಗಿದೆ, ಆದರೆ ದಿನದ ಅರ್ಧ ಗಂಟೆ ಓದುವಷ್ಟು ಮನಸ್ಸು ಇಲ್ಲದಂತಾಗಿದೆ. ತಕ್ಷಣದ ಸಂತೋಷಕ್ಕಾಗಿ, ಖುಷಿಗಾಗಿ ಏನನ್ನಾದರೂ ತ್ಯಾಗ ಮಾಡಲು ನಾವು ಸಿದ್ಧರಾಗಿ ಬಿಟ್ಟಿದ್ದೇವೆ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಓದೋದ್ರ ಬಗ್ಗೆ ನಮಗೆ ಒಂದಿಷ್ಟು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಸೊ ಬರೀ ಅರ್ಧ ಗಂಟೆ ಪ್ರತಿದಿನ ಓದಿದರೂ ಕೂಡ ನಾವೀಗ 95 ಅಂಕ ಗಳಿಸುವಂಥ ಸಾಮರ್ಥ್ಯ ಇದೆ. ಆದರೆ ಏನಾಗ್ಬಿಟ್ಟಿದೆ, ನಮಗೆ ಈ ವರ್ಷವಿಡೀ ಮೊಬೈಲ್ ಬಳಸುವಂಥ ಒಂದು ಹುಚ್ಚೇನಿದೆ, ಮೊಬೈಲ್ನಲ್ಲಿ ಮುಳುಗಿ 95 ಅಂಕ ಗಳಿಸೋರು 70ಕ್ಕೆ ಬಂದು ನಿಂತಿದ್ದಾರೆ. 70 ಅಂಕ ಗಳಿಸೋರು 50ಕ್ಕೆ ತೃಪ್ತಿ ಪಡ್ತಾರೆ. 60 ತಗೊಳ್ಳೋರು 35ಕ್ಕೆ ಸಮಾಧಾನ ಪಟ್ಕೋತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನಂದರೆ, ನಾವು ಈಗಿನ ಕ್ಷಣದ ಸುಖವನ್ನು ನೋಡ್ತೇವೆ, ಮುಂದಿನದನ್ನು ನೋಡಲ್ಲ. ಮುಂದೆ ನಮ್ಮ ಸ್ಕೋರ್ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಕರಿಯರ್ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಈಗೇನು ಸುಖ ಇದೆ ಅದನ್ನು ನಾವು ನೋಡ್ತೇವೆ. ಈಗಿನ ಸುಖ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಮೊಬೈಲ್ ಬಳಕೆ ಬಗ್ಗೆ. ಸೊ ನಮಗೆ ಪ್ರಶ್ನೆ ಪತ್ರಿಕೆಗಳು ಸುಲಭ ಇದ್ದರೂ ಕೂಡ ಅರ್ಧ ಗಂಟೆ ನಮ್ಗೆ ಓದುವಂಥ ಏನಿಲ್ಲ ಅಂದರೆ ಒಂದು ಸ್ವಭಾವ ಇಲ್ಲ. ಓದೋದನ್ನು ಬಿಡ್ತೀವಿ, ಈಗಿರುವಂಥ ಸುಖಕ್ಕೆ ಏನು ಸಿಗುತ್ತೆ ಅದನ್ನು ಮಾಡ್ತೀವಿ. ಟಿ ವಿ ನೋಡೋದಿರ್ಬೋದು, ಮೊಬೈಲ್ ಬಳಸೋದಿರ್ಬೋದು, ಆಟ ಆಡೋದಿರ್ಬೋದು. ಸೊ ಅದರ ಕಡೆ ನಮ್ಮ ಗಮನ ಹೆಚ್ಚಿದೆ. 3ನೇ ಪಾಯಿಂಟ್ನಲ್ಲಿ ಹೇಳ್ತಾರೆ, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಮಿಶೆಲ್ ಎಂಬ ಮನಃಶಾಸ್ತ್ರಜ್ಞರ ನೇತೃತ್ವದ ತಂಡ 1960ರಲ್ಲಿ ಒಂದು ಪ್ರಯೋಗ ಮಾಡಿತು. 4-5 ವರ್ಷದ ಒಂದು ಮಗುವನ್ನು ಕೋಣೆಯಲ್ಲಿ ಕೂರಿಸಿ ಅದರ ಕೈಗೆ ಒಂದು ಕ್ಯಾಂಡಿ ಸಿಹಿ ತಿಂಡಿಯನ್ನು ಕೊಟ್ಟು ನೋಡಲಾಯಿತು. ಮಗು ತಕ್ಷಣ ಅದನ್ನು ತಿನ್ನಬಹುದೇ ಅಥವಾ ಒಂದಿಷ್ಟು ಸಮಯ ತೆಗೆದುಕೊಂಡು ನಂತರ ತಿನ್ನಬಹುದೇ? ಒಂದು ವೇಳೆ ಸಮಯ ಕೊಟ್ಟು ಕಾದು ತಿಂದರೆ ಅದಕ್ಕೆ ಏನನ್ನಾದರೂ ಉಡುಗೊರೆ ಕೊಡುವುದಾಗಿ ನಿರ್ಧರಿಸಲಾಯಿತು. ಬಹಳಷ್ಟು ಮಕ್ಕಳ ಮೇಲೆ ಈ ಪ್ರಯೋಗ ಮಾಡಲಾಯಿತು. ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿ ಕೈಯಲ್ಲಿದ್ದು ನೋಡುವವರು ಯಾರೂ ಇರಲಿಲ್ಲ. ಬಹಳ ಮಕ್ಕಳು ಬೇಗನೆ ಬಾಯಿಯಲ್ಲಿ ಹಾಕಿಕೊಂಡರು. ಕೆಲವರು 2-3 ನಿಮಿಷ ತಡೆಯಲಾರದೆ ತಿಂದುಬಿಟ್ಟರು. ಕೆಲವು ಮಕ್ಕಳು ದೊಡ್ಡ ಮನಸ್ಸಿನಿಂದ ಕಾಯ್ದು ಬಹುಮಾನ ಗೆದ್ದರು. ಇವರು ದೊಡ್ಡವರಾದ ಮೇಲೆ ಇವರ ಮೇಲೆ ಅಧ್ಯಯನ ಮಾಡಿದಾಗ ಕಾದು ತಾಳ್ಮೆಯಿಂದ ಇದ್ದವರು ಅತ್ಯುತ್ತಮ ಶಿಕ್ಷಣ ಪಡೆದುಕೊಂಡಿದ್ದರು, ಉತ್ತಮ ಉದ್ಯೋಗದಲ್ಲಿದ್ದರು, ದೊಡ್ಡ ಯಶಸ್ಸನ್ನು ಕಂಡಿದ್ದರು ಮತ್ತು ಆರೋಗ್ಯವೂ ಕೂಡ ಚೆನ್ನಾಗಿತ್ತು. ಇದರಿಂದ ತಿಳಿದಿದ್ದು ಆರ್ಥಿಕ ಸ್ಥಿತಿಗಿಂತ ಮನುಷ್ಯನ ವಿಲ್ ಪವರ್ ಮುಖ್ಯವಾಗಿರುತ್ತದೆ. ಒಂದು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಅನ್ನೋದು ಮಿಶೆಲ್ ಎಂಬ ಒಂದು ಮನಃಶಾಸ್ತ್ರಜ್ಞನ ಜೊತೆಗೆ ಸೇರಿಕೊಂಡು ಒಂದು ತಂಡವನ್ನು ರಚಿಸಿ ಒಂದು ಪ್ರಯೋಗವನ್ನು ಮಾಡ್ತಾಯಿದೆ. 4-5 ವರ್ಷದ ಮಕ್ಕಳ ಮೇಲೆ ಈ 1960ರಲ್ಲಿ ಈ ಪ್ರಯೋಗವನ್ನು ಮಾಡಿದರು. ಅವ್ರ ಕೈಯಲ್ಲಿ ಒಂದು ಸಿಹಿ ತಿಂಡಿಯನ್ನು ಕೊಟ್ಟಿದ್ದರು. ಸೊ ಅದು ಎಷ್ಟು ಬೇಗ ತಿನ್ಬೋದು ಮಗುವನ್ನು ಅಂತ ಪರೀಕ್ಷೆ ಮಾಡೋದು ಇದ್ರ ಉದ್ದೇಶ ಆಗಿತ್ತು. ಸೊ ವಿಲ್ ಪವರ್ ಗಟ್ಟಿರುವಂಥ ಮಕ್ಕಳು ಏನು ಮಾಡಿದರು, ಅವರು ಮಾತ್ರ ಸಮಯವನ್ನು ಕೊಟ್ಟು ಕಾದು ಉಡುಗೊರೆಯನ್ನು ಗೆದ್ದ ನಂತರ ತಿಂದರು. ಯಾರಿಗೆ ಆ ಸಿಹಿ ತಿಂಡಿ ಮೇಲೆ ಆಸೆ ಹೆಚ್ಚಿತ್ತು, ಮನಸ್ಸಿನಲ್ಲಿ ಚಂಚಲತೆ ಇತ್ತು, ಅವರು ಬೇಗನೆ ತಿಂದುಬಿಟ್ರು. ಬಹಳಷ್ಟು ವರ್ಷಗಳ ನಂತರ ಅದೇ ಮಕ್ಕಳ ಬಯಲೆ ಹೊಳ್ಳಿ ಮತ್ತೆ ಅಧ್ಯಯನ ಮಾಡಿದಾಗ ಏನಾಯ್ತಂದರೆ, ಅದರಲ್ಲಿ ಬಹಳಷ್ಟು ಮಕ್ಕಳು ಯಾರು ಕಾದು ಸಮಯವನ್ನು ತೆಗೆದುಕೊಂಡು ತಾಳ್ಮೆಯಿಂದ ಇದ್ದು ಸಿಹಿ ತಿಂಡಿಗಳಿಗೆ ಬಹುಮಾನವನ್ನು ಪಡ್ಕೊಂಡು ಆಮೇಲೆ ತಿಂದಿದ್ರು, ಅವರು ಮಾತ್ರ ಯಶಸ್ವಿಯಾಗಿದ್ದರು ಜೀವನದಲ್ಲಿ. ಒಳ್ಳೆಯ ಉದ್ಯೋಗದಲ್ಲಿದ್ದರು, ಒಳ್ಳೆಯ ಶಿಕ್ಷಣದಲ್ಲಿದ್ದರು, ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ದರು. ಸೊ ಇದರ ಅರ್ಥ ಏನಂದರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ಜೀವನವನ್ನು ನಿರ್ಧರಿಸೋದಿಲ್ಲ, ಬದಲಾಗಿ ನಿಮ್ಮಲ್ಲಿರುವಂಥ ವಿಲ್ ಪವರ್, ಸೊ ನಿಮಗಿರುವಂಥ ವಿಲ್ ಪವರ್ ಏನಿದೆ ಅದು ಪ್ರಭಾವವನ್ನು ಬೀರುತ್ತೆ. ಮತ್ತೊಂದು ಪ್ರಯೋಗದಲ್ಲಿ ಉಚಿತವಾಗಿ ಸೇಬು ಹಣ್ಣು ಮತ್ತು ಚಾಕ್ಲೇಟ್ ಮುಂದಿನ ವಾರ ಕೊಡುವುದಾಗಿ ಹೇಳಲಾಯಿತು. ಅದಕ್ಕೆ 10ರಲ್ಲಿ 6 ಜನ ಸೇಬು ಹಣ್ಣನ್ನು ಆಯ್ಕೆ ಮಾಡಿಕೊಂಡರು, 4 ಜನರು ಚಾಕ್ಲೇಟನ್ನು ಆಯ್ಕೆ ಮಾಡಿಕೊಂಡರು. ಆದರೆ ಸಮಯ ಬದಲಾಯಿಸಿ ತಕ್ಷಣ ತಿನ್ನಲು ಕೊಡುವುದಾಗಿ ತಿಳಿಸಿದಾಗ ಚಾಕ್ಲೇಟ್ ಆಯ್ಕೆ ಮಾಡಿಕೊಂಡವರು 8 ಜನ, 2 ಮಾತ್ರ ಸೇಬು ಹಣ್ಣನ್ನು ಆಯ್ಕೆ ಮಾಡಿಕೊಂಡರು. ಚಾಕ್ಲೇಟ್ ತಿನ್ನುವ ತುಡಿತವನ್ನು ಇವರಿಗೆ ನಿಯಂತ್ರಿಸಲಾಗಲಿಲ್ಲ. ಇದರ ಅರ್ಥ, ದೂರದ ಆಯ್ಕೆ ಮಾಡುವಾಗ ನಾವು ಒಳ್ಳೆಯ ಆಯ್ಕೆಯನ್ನು ಮಾಡುತ್ತೇವೆ. ಉದಾಹರಣೆಗೆ, ಓದುವ ಟೈಮ್ ಟೇಬಲ್ ಹಾಕಿಕೊಳ್ಳುವಾಗ 10ರಿಂದ 12 ಗಂಟೆ ಎಂದು ಆಗಿರುತ್ತದೆ. ಆದರೆ ಎದ್ದು ಅದನ್ನು ಪಾಲಿಸುವುದು ಮಾತ್ರ ಕೇವಲ 2 ಗಂಟೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ನೊಂದು ಉದಾಹರಣೆ ಮೂಲಕ, ಪ್ರಯೋಗದ ಮೂಲಕ ಹೇಳ್ತಾ ಇದ್ದಾರೆ. ಚಾಕ್ಲೇಟ್ ಮತ್ತು ಸೇಬು ಹಣ್ಣಿನ ಆಸೆಯನ್ನು ತೋರಿಸಲಾಯಿತು. ಅದು ಮುಂದಿನ ವಾರ ಕೊಡುತ್ತೇವೆ ಅಂತ ಹೇಳಿದಾಗ ಸೇಬು ಹಣ್ಣನ್ನು 4 ಜನ ಆಯ್ಕೆ ಮಾಡಿಕೊಂಡ್ರು, ಚಾಕ್ಲೇಟ್ನ 6 ಜನ ಆಯ್ಕೆ ಮಾಡಿಕೊಂಡ್ರು. ಆದರೆ ಸಮಯವನ್ನು ಬದಲಾಯಿಸಿ ಈಗಲೇ ನಾವು ಕೊಡ್ತೀವಿ ಅಂತ ಹೇಳಿದಾಗ 2 ಮಾತ್ರ ಸೇಬು ಹಣ್ಣನ್ನು ಆಯ್ಕೆ ಮಾಡಿಕೊಂಡ್ರು, 8 ಜನ ಚಾಕ್ಲೇಟ್ ಆಯ್ಕೆ ಮಾಡಿಕೊಂಡ್ರು. ಅಂದರೆ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದಾಗಿರುವಂಥ ಸೇಬು ಹಣ್ಣನ್ನು ಕೇವಲ 2 ಮಾತ್ರ ಆಯ್ಕೆ ಮಾಡಿಕೊಂಡ್ರು. ಯಾವಾಗ ಮುಂದಿನ ವಾರ ಅಂದಾಗ ಜಾಸ್ತಿ ಜನ ಇದ್ದರು ಸೇಬು ಹಣ್ಣನ್ನು ಆಯ್ಕೆ ಮಾಡಿಕೊಂಡವರು. ಯಾಕೆ ಹೀಗಾಯಿತು? ಇದರ ಅರ್ಥ ಏನಂದರೆ, ನಾವೇನು ಮಾಡ್ತೀವಿ, ಪ್ಲ್ಯಾನಿಂಗ್ನಲ್ಲಿ ಎಲ್ಲವನ್ನು ಮಾಡ್ತೀವಿ, ಆದರೆ ಆ ಪ್ಲ್ಯಾನ್ನ ನಾವು ಎಕ್ಸಿಕ್ಯೂಟ್ ಮಾಡುವಾಗ ನಮ್ಗೆ ಅಷ್ಟು ಪೇಷನ್ಸ್ ಇರಲ್ಲ. ಅದಕ್ಕಂತಲೇ ನಾವು ಹೇಳಿದಾರೆ ಅವರು. ಸೊ ಓದೋ ಟೈಮ್ ಟೇಬಲ್ ನಾವು ಹಾಕ್ಕೊಳ್ಳುವಾಗ 10ರಿಂದ 12 ಗಂಟೆ ಎದ್ದು ಓದ್ತೀವಿ ಅಂತ ಟೈಮ್ ಟೇಬಲ್ ಹಾಕ್ಕೋತೀವಿ. ಆದರೆ ಓದೋದಕ್ಕೆ ಕೂತಾಗ ನಮ್ಮ ಕೈಲಿ 2 ಗಂಟೆನೂ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ. ನೆಕ್ಸ್ಟು, 100ಕ್ಕೆ 100 ಅಂಕ ತೆಗೆಯುವ ವಿದ್ಯಾರ್ಥಿಗಳಿಗೆ ಓದುವುದು ಬಹಳ ಇಷ್ಟ.
ಅಂತೇನಿರೋದಿಲ್ಲ. ಓದುವುದರ ಬದಲಾಗಿ ಅವ್ರಿಗೂ ಸಿನಿಮಾ ನೋಡೋದು ಇಷ್ಟ, ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗುವುದು ಇಷ್ಟ. ಆದರೆ ಅವರಿಗೆ ಗೊತ್ತು ಮುಂದೆ ಇದರ ಪರಿಣಾಮ ಏನಾಗಬಹುದೆಂದು. ಇಂದು ಓದದೇ ಹೋದರೆ, ನಾಳೆ ಓದದೇ ಹೋದರೆ ನಾಡಿದ್ದು ಹೊರೆ ಹೆಚ್ಚಾಗುತ್ತಾ ಹೋಗಿ ತಿಂಗಳು ಕಳೆಯುವಷ್ಟರಲ್ಲಿ ಏನಾಗಬಹುದೆಂದು ಗೊತ್ತು. ಹಾಗಾಗಿ ಆಕರ್ಷಣೆಗಳನ್ನು ಮೀರಿ ದಿನನಿತ್ಯ ತಮ್ಮ ಕೆಲಸಗಳಿಗೆ ಅವರು ಅಂಟಿಕೊಳ್ಳುತ್ತಾರೆ. ವರ್ಷಾಂತದಲ್ಲಿ ಭರ್ಜರಿ ಫಲವನ್ನು ಪಡೆದುಕೊಳ್ಳುತ್ತಾರೆ. ಅಂದರೆ ಈಗ ರ್ಯಾಂಕರ್ಸ್ ಏನಿರ್ತಾರೆ, ಕಷ್ಟಪಟ್ಟು ಸಾಧನೆ ಮಾಡಿದವರು ಏನಿರ್ತಾರೆ, ಅವ್ರಿಗೂ ಕೂಡ ಎಲ್ಲರ ಹಾಗೆ ಸಿನಿಮಾಗೆ ಹೋಗೋದು, ಮೊಬೈಲ್ ಬಳಸೋದು, ಆಟಗಳನ್ನ ಆಡೋದು ಇಷ್ಟನೇ. ಆದರೆ ಅವರು ಗೊತ್ತು ಏನಂದರೆ ಇವುಗಳನ್ನ ನಾವು ಇವತ್ತು ಮಾಡಿದರೆ ಮುಂದೆ ಅದು ಹೊರೆ ಆಗುತ್ತೆ, ಇವತ್ತಿನ ಕೆಲಸ ನಮಗೆ ನಾಳೆ ಹೊರೆ ಆಗುತ್ತೆ, ನಾಡಿದ್ದು ನಮಗೆ ಇನ್ನೂ ಹೆಚ್ಚು ಹೊರೆ ಆಗುತ್ತೆ ಅಂತ ಗೊತ್ತು. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ತಮ್ಮ ದಿನನಿತ್ಯದ ಕೆಲಸಕ್ಕೆ ತಾವು ಸ್ಟ್ರಿಕ್ಟಾಗಿ ಅದನ್ನು ಮಾಡ್ತಾ ಹೋಗ್ತಾರೆ. ಇದರಿಂದ ಅವ್ರು ಏನು ಮಾಡ್ತಾರೆ, ವರ್ಷದ ಅಂತ್ಯಕ್ಕೆ ಒಳ್ಳೆಯ ಬಹುಮಾನವನ್ನು ಅಂದರೆ ಒಳ್ಳೆಯ ಸ್ಕೋರನ್ನು ಗಳಿಸ್ತಾರೆ. ಆದರೆ ಇಂದು ಹೆಚ್ಚು ಜನ ಮೊಬೈಲ್ ಗೇಮ್ ಆಡುವುದು, ಫೇಸ್ಬುಕ್ನಲ್ಲಿ ಮುಳುಗಿರುವುದು, ಅತಿಯಾಗಿ ಸಿನಿಮಾ ನೋಡುವುದು, ಪದೇ ಪದೇ ಪಾರ್ಟಿ ಮಾಡುವುದು, ಕಣ್ಣಿಗೆ ಬಿದ್ದ ಹೊಸ ಬಟ್ಟೆಯನ್ನು ಖರೀದಿಸುವುದು, ಕುಡಿತ ಚಟಗಳ ದುರಭ್ಯಾಸಕ್ಕೆ, ಹೀಗೆ ತಕ್ಷಣದ ಸಂತೋಷಕ್ಕಾಗಿ ತಮ್ಮ ದೀರ್ಘಕಾಲದ ಆರ್ಥಿಕ ಸ್ಥಿತಿ, ಆರೋಗ್ಯ, ಉದ್ಯೋಗ, ಶೈಕ್ಷಣಿಕ ಸಾಧನೆ, ಸಾಮಾಜಿಕ ಸಾಧನೆ, ಗೌರವಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ನಾವು ಏನು ಮಾಡ್ತಾಯಿದ್ದೀವಿ, ಮೊಬೈಲ್ ಗೇಮ್ ಮಾಡೋದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೀವಿ ಓದೋದ್ರ ಬದಲಾಗಿ. ಫೇಸ್ಬುಕ್ನಲ್ಲಿ ಮುಳುಗಿರ್ತೀವಿ, ಜನರನ್ನು ಹಚ್ಕೊಂಡು ಜನರನ್ನು ಮಾತಾಡಿಸೋ ಬದಲಾಗಿ. ಅತಿಯಾಗಿ ಸಿನಿಮಾಗಳನ್ನ ನೋಡ್ತೀವಿ, ಪಾರ್ಟಿಗಳನ್ನ ಮಾಡ್ತೀವಿ, ಕಂಡಿದ್ದು ವಸ್ತುಗಳನ್ನ ಖರೀದಿ ಮಾಡ್ತೀವಿ, ದುರಭ್ಯಾಸಗಳನ್ನ ಮಾಡ್ತೀವಿ, ಚಟಗಳನ್ನ ಮಾಡ್ತೀವಿ, ಕುಡಿತಕ್ಕೆ ಈಡಾಗ್ತೀವಿ. ಸೊ ಇವೆಲ್ಲ ಈಗೀಗ ಸುಖ ಕೊಡುತ್ತೆ, ಆದರೆ ಮುಂದೆ ಇದರಿಂದ ದುಷ್ಪರಿಣಾಮ ಆಗುತ್ತೆ. ಯಾವ್ಯಾವ ದುಷ್ಪರಿಣಾಮ ಆಗ್ಬೋದು, ನಮ್ಮ ಆರೋಗ್ಯದ ಸ್ಥಿತಿ ಮೇಲೆ ಅದು ಹಾಳು ಮಾಡುತ್ತೆ, ನಮ್ಮ ಆರ್ಥಿಕ ಸ್ಥಿತಿಯನ್ನು ಅದು ಹಾಳು ಮಾಡುತ್ತೆ, ನಮ್ಮ ಉದ್ಯೋಗವನ್ನು ಅದು ಕಿತ್ಕೊಳ್ಳುತ್ತೆ, ನಮ್ಮ ಶಿಕ್ಷಣವನ್ನು ಹಾಳು ಮಾಡುತ್ತೆ, ನಮಗೆ ಸಿಗಬೇಕಾದಂಥ ಸಮಾಜದಲ್ಲಿನ ಗೌರವಕ್ಕೆ ಅದು ಧಕ್ಕೆಯನ್ನು ಮಾಡುತ್ತೆ. ಇದು ಗೊತ್ತಿದ್ದರೂ ಕೂಡ ನಾವು ಈಗಿರುವಂಥ ಕ್ಷಣಿಕ ಸುಖವನ್ನೇ ನೋಡ್ತೀವಿ ಹೊರತಾಗಿ ಭವಿಷ್ಯವನ್ನು ನೋಡೋದಕ್ಕೆ ಹೋಗೋದಿಲ್ಲ. ಇದಿಷ್ಟು ಪಾಯಿಂಟ್ಗಳೇನಿದೆ ನಿಮಗೆ ಎಕ್ಸಾಮ್ನಲ್ಲಿ ಈ ಲೇಖನದ ಮೇಲೆ ಕೇಳಿದಾಗ ನೀವು ಉತ್ತರಗಳನ್ನ ಬರಿಬೇಕಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.